ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಹಾಗಂತ ನಾನು ಇವಳನ್ನ ಸಮರ್ಥಿಸ್ಕೋತಾ ಇಲ್ಲ. ರಾಕೇಶ್ಗೆ ಹೀಗಾಗಿರೋದ್ರ ಬಗ್ಗೆ ಖಂಡಿತವಾಗಿಯೂ ನಮಗೆ ಪಶ್ಚಾತ್ತಾಪ ಇದೆ. ಸತ್ಯ, ಐ ಆಮ್ ಸಾರಿ. ಚಿಕ್ಕಪ್ಪ, ನೀವ್ ಯಾಕೆ ಸಾರಿ ಕೇಳ್ತಾ ಇದ್ದೀರಾ? ಇವ್ರುಗಳೆಲ್ಲ ಹೀಗೇನೆ, ನಿಮಗ್ ಗೊತ್ತಿಲ್ಲ ಅಷ್ಟೇ. ಮಾತಾಡಬೇಡ. ಮಾತಾಡಬೇಡ. ಹೌದು, ನನ್ನ ಪರ್ಮಿಷನ್ ಇಲ್ಲದೆ ಹೇಗೆ ಹುಡುಕ್ತೀನಿ ನೀನು ಅವನ್ನ? ಅಂತೂ ಇಂತೂ ನಮ್ ರಾಕಿಗ್ ಡಿಂಗ್ ಆಗಾಯ್ತು ನೋಡೋ, ಈ ಮ್ಯಾಟ್ರಿಗಂತೂ ನಮ್ಗೆ ಪಾರ್ಟಿ ಬೇಕೇ ಬೇಕು. ಪೂರಕ್ಕೆ ನೀ ಪಾರ್ಟಿ ಕೊಡ್ಲೇಬೇಕು. ಲವ್ ಪಾರ್ಟಿ ಕೊಡಕ್ಕಿದೆ ದೊಡ್ಡ ವಿಷಯನ ಬಿಟ್ರ ಲೋ ಪಾಪ ಕಣ ಆ ಹುಡುಗಿನ ಅಷ್ಟೊಂದು ಸತಾಯಿಸಿ ಇವಾಗ ಒಪ್ಕೊಂಡಿದ್ಯಾ? ಇದು ನಮಗ್ ದೊಡ್ಡ ಮ್ಯಾಟ್ರಿ ಅಪ್ಪ. ನಮಗೆ ಪಾರ್ಟಿ ಬೇಕೇ ಬೇಕು. ಆಯ್ತು ಬಿಡ್ರೋ, ರಿತು ಬರ್ತಾ ಇದ್ದಾಳಿರೋ. ಇದ್ಯಾಕೆ ಅಲ್ಲೇ ನಿಂತ್ಕೊಂಡ್ಬಿಟ್ರಿ? ಇವಾಗ ಎಲ್ಲ ಸರಿ ಹೋಯ್ತಲ್ಲ, ಬನ್ನಿ ಪಕ್ಕದಲ್ಲೇ ನಿಂತ್ಕೊಳ್ಳಿ. ಅದಕ್ಕೆ ಬನ್ರಿ, ಅದಕ್ಕೆ ನೀವು ಅಂತೂ ನಮ್ಮ ಹುಡುಗನ್ ದೊಡ್ಡವನ್ ಮಾಡಿದ ಕೀರ್ತಿ ತಮಗೆ ಸಲ್ಲಬೇಕು. ಕಂಗ್ರ್ಯಾಚುಲೇಷನ್. ಮತ್ತೆ ಅನ್ಕೊಂಡಿರೋದನ್ನ ಸಾಧಿಸ್ದೆ ನಾವು ಬಿಟ್ಬಿಡ್ತೀವಾ? ಅದೇ ಮತ್ತೆ ನಿಮ್ ಹಾರ್ಡ್ ವರ್ಕ್ ಇಲ್ಲ ಅಂದಿದ್ರೆ ನಮ್ಮ ಹುಡುಗ ಲವ್ವಲ್ಲಿ ಇನ್ನ 1ನೇ ಕ್ಲಾಸಲ್ಲೇ ಇರ್ತಿದ್ದ. ಏನೋ ದೇವ್ರ ದೊಡ್ಡವನು, ನಮ್ ರಾಕಿಗೆ ನೀವ್ ಸಿಕ್ಕಿದ್ರಿ. ಸಾಕ್ ಬಿಡೋ, ಎಷ್ಟೋ ರೇಗಿಸ್ತೀಯ. ಯಾಕೋ ಬಿಡ್ಬೇಕು? ನಾವ್ ಯಾರಿಗೂ ಬೀಳಲ್ಲ. ಈ ಪ್ರೀತಿ ಗೀತಿ ಅನ್ನೋದೆಲ್ಲ ಪುಸ್ತಕದ ಬದ್ನೆಕಾಯಿ ಅಂತ ಭಾಷಣ ಹೊಡಿತಿದ್ದೆ. ನೋಡ್ದಾ, ತಮ್ಮ ಕೊಬ್ಬಿಳ್ಸಕ್ಕೆ ರಿತುನೇ ಬರ್ಬೇಕಾಯ್ತು. ಹಲೋ, ಏನು ನಮ್ ಹುಡ್ಗನ್ನೇ ರೇಗಿಸ್ತಾ ಇದ್ಯಾ? ಓಹೋ, ನನ್ನ ಪ್ರೀತಿನ ಒಪ್ಕೊಳ್ಳೋದಕ್ಕೆ ಇವನ್ ಸ್ವಲ್ಪ ಲೇಟ್ ಮಾಡಿರ್ಬೋದು. ಸೋ ವಾಟ್? ಆದ್ರೆ ಈಗ ನೋಡ್ತೀರಿ ನಮ್ಮ ಪ್ರೀತಿನ, ಅದ್ರ ರೀತಿನ. ಥ್ಯಾಂಕ್ ಯು ರಾಕಿ, ನನ್ನನ್ನು ಒಪ್ಕೊಂಡಿದ್ದಕ್ಕೆ, ನಮ್ಮ ಪ್ರೀತಿನ ಒಪ್ಕೊಂಡಿದ್ದಕ್ಕೆ. ಐ ಲವ್ ಯು. ಆಹಾ, ರಾಕಿ ಮದ್ವೆ ಅಂತೆ. ನಮ್ ರಾಕಿ ಮದ್ವೆ ಅಂತೆ. ನಮ್ಗೂ ನಿಮ್ಗೂ ಏನಂತೆ? ಲೋಕವೆಲ್ಲ ಗುಲ್ಲಂತೆ. ಟಾಮ್ 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 ಟಾಮ್
ಟಾಮ್ ಟಾಮ್ ಟಾಮ್. ಹೇಳ್ತಾ ಇದ್ದೀನಿ ಕೇಳು ಕೀರ್ತನ, ಇವತ್ತಿನಿಂದ ನನ್ನ ವಿಷಯದಲ್ಲೇ ಆಗಲಿ ನನ್ನ ಮಗಳ ವಿಷಯದಲ್ಲೇ ಆಗಲಿ ಅಕಸ್ಮಾತ್ ನೀನು ತಲೆ ಏನಾದರೂ ಹಾಕಿದೆ ಅಂದರೆ ಸತ್ಯ ಅಲ್ಲ, ನಾನೇ ನಿನ್ನ ಸಿಗದು ಹಾಕಬೇಕಾಗುತ್ತೆ. ನನಗೀಗ ಅರ್ಥ ಆಗ್ತಾ ಐತೆ ಸತ್ಯ, ನೀನು ಯಾಕೆ ಇಷ್ಟು ಕೋಪ ಮಾಡ್ಕೊಂಡಿದ್ದೀಯಾ ಅಂತ. ಈ ಹುಡುಗನ ಟ್ರೀಟ್ಮೆಂಟ್ಗೆ ಆಗಲಿ ಎಜುಕೇಷನ್ಗೆ ಆಗಲಿ ಎಲ್ಲ ಖರ್ಚನ್ನು ನಾನೇ ಕೊಡ್ತೀನಿ. ನನ್ನಿಂದ ಆಗಿರೋ ತಪ್ಪಿಗೆ ನಾನು ಕ್ಷಮಾಪಣೆ ಕೇಳ್ತಾ ಇದ್ದೀನಿ ಸತ್ಯ. ಐ ಆಮ್ ಸಾರಿ. ಸಾರಿ ಕಣಪ್ಪ, ದಯವಿಟ್ಟು ಕ್ಷಮಿಸು. ಇಲ್ಲ ಚಿಕ್ಕಮ್ಮವ, ತಿಳಿದಾಗಿದೆಯೋ ತಿಳಿದೇ ಆಗಿದೆಯೋ ರಾಕೇಶಿಗೆ ಅನ್ಯಾಯ ಆಗಿದೆ. ನೀವು ಕೊಡೋ ಯಾವ ಪರಿಹಾರನೋ ಅವನ ಕನಸನ್ನ ವಾಪಸ್ ತಂದು ಕೊಡಲ್ಲ. ಅವನ ಶ್ರಮ ಸಮಯ ಎಲ್ಲ ವೇಸ್ಟ್ ಆಗೋಯ್ತು. ಅದನ್ನ ಹೇಗೆ ವಾಪಸ್ ತಂದು ಕೊಡ್ತೀರಾ? ನೀನು ಹೇಳ್ತಿರೋ ಸತ್ಯ ಅಮ್ಮ, ಇದು ನನ್ನ ಕೈ ಮೀರಿ ನಡೆದಿರೋ ಘಟನೆ. ಇದಕ್ಕೆ ನಾನು ಕೊಡೋ ಪರಿಹಾರ ಇಷ್ಟೇ. ಅಂದ್ರೆ ಏನಂದ್ರೆ ಓದಿಸ್ತೀನಿ, ಆ ಟ್ರೀಟ್ಮೆಂಟ್ಗೆ ಖರ್ಚು ಎಷ್ಟೇ ಆದರೂ ಕೊಡ್ತೀನಿ ಅಂತ ಹೇಳಿದ್ದಲ್ಲ. ಇದಕ್ಕಿಂತ ನಾನು ಇನ್ನೇನು ಮಾಡೋದಕ್ಕೆ ಸಾಧ್ಯ ಸತ್ಯ? ಓ, ಈ ಹುಡುಗನ ಕಾಲು ತೊಳೆದು ನನ್ನ ಅಳಿಯ ಅಂತ ಒಪ್ಕೋಬೇಕಾ? ಯಾಕಾಗ್ಬಾರ್ದು ಚಿಕ್ಕಮ್ಮವ? ರಾಕಿ ರೀತು ಪ್ರೀತಿಸ್ತಾ ಇದ್ದಾರೆ. ಬೆಂಕಿ ಬಿತ್ತು, ಪ್ರೀತಿ ಅಂತೆ ಪ್ರೀತಿ. ಸತ್ಯ, ನನ್ನ ಮಗಳನ್ನ ನಾನು ಬಹಳ ಪ್ರೀತಿಯಿಂದ ಬೆಳೆಸಿದ್ದೀನಿ. ಅವಳು ಇಲ್ಲಿವರೆಗೂ ಏನೇ ಕೇಳಿ ಎಂಥದ್ದೇ ಕೇಳಿ ಇಲ್ಲ ಅಂದೇ ಕೊಡ್ಸಿದ್ದೀನಿ. ಅಷ್ಟಕ್ಕೂ ನಮ್ಮ ಸ್ಟೇಟಸ್ ಏನು, ಈ ಹುಡುಗನ ಸ್ಟೇಟಸ್ ಏನು? ಗಿಡಿ ಸಾಕ್ದಾಗ ಸಾಕಿ ಗಿಡಗನ ಕೈಲಿ ಕೊಟ್ಟು ನನ್ನ ಮಗಳ ಜೀವನ ನಾನೇ ಹಾಳು ಮಾಡ್ಲಾ? ಸತ್ಯ, ಯಾವ ಕಾರಣಕ್ಕೂ ಯಾವತ್ತೂ ಈ ಹುಡುಗ ನನ್ನ ಮನೆ ಅಳಿ ಆಗೋದಕ್ಕೆ ಸಾಧ್ಯ ಇಲ್ಲ.
ಬಿಸಿ ಕಟ್ರಿ ಹಾಕ್ರಿ ಬಿಟ್ರಿ ಹಾಕ್ರಿ ಇನ್ನೊಂದು ಸ್ವಲ್ಪ ಬೇಗ. ಬಾ 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 ಲೇ ಬಟ ಹೋಗಿ ಕ್ಲಾಸ್ ಆದ ಕಳ್ಳ ಒಂದೊಂದು ಪೀಸ್ ಅಮೃತ ಅಮೃತ. ಏಯ್ ನಾನು ಹೇಳಿದ್ದೇನು ನೀವು ಮಾಡ್ತಿರೋದೇನು? ಬಾಬಯ್ಯ ಉಪ್ಪು ಹುಳಿ ಖಾರ ಎಲ್ಲ ಸೂಪರು, ಅಡುಗೆ ಬೊಂಬಾಟಾಗದೆ. ಅದಲ್ಲ, ಎಲ್ಲ ಕಡೆ ಫ್ಲೆಕ್ಸ್ ಹಾಕಿದಿರಲ್ಲ, ನಾನು ದಿವ್ಯನ ಹತ್ರ ಉಗಿಸ್ಕೊಳಂಗೆ ಮಾಡಿಬಿಟ್ಟು ಇಲ್ಲಿ ಬಂದು ಉಪ್ಪು ಖಾರ ನೋಡ್ತಾ ಇದ್ದೀರಾ? ಸುಮ್ಮನಿರು ಬಾಬಯ್ಯ, ಅದಕ್ಕೆ ಅಷ್ಟೋಪ ಬರ್ತದೆ ಅಂತ ನಮ್ಗೇನು ಗೊತ್ತಿತ್ತು ಆವಾಗ್ಲಿಂದ ಅದನ್ನ ಹೇಳ್ಕೊಂಡು. ಅದಾಗಲ್ಲ, ಗಂಡ ಆದವನು ಎಡ್ತಿನ ಅದ್ಭುತಲ್ಲಿ ಮಡಿಕೋಬೇಕು, ಅದೇ ಚಂದ. ಅದ್ರಲ್ಲಿ ಎಲ್ಲ ಉಲ್ಟಾ. ಎಂಟಿ ಅಂದರೆ ಎದ್ರಕೊಂಡು ಸಾಯ್ತೀಯ. ಅದು ಹೆದರೋದಿಲ್ಲ, ರೆಸ್ಪೆಕ್ಟ್, ಗೌರವ. ಗಂಡ ಹೆಂಡತಿ ಇಬ್ರು ಒಬ್ರಿಗೊಬ್ರು ಕೊಡೋ ಮರ್ಯಾದೆ. ಲೇ ಮೊಮ್ಮಗನೇ, ಆದರೆ ನಿನ್ನ ವಿಚಾರದಾಗೆ ಬರೀ ಕೊಡೋದು ಮಾತ್ರ ನೋಡಿದ್ದೀವಿ, ತಗೊಳ್ಳೋದು ನೋಡಲೇ ಇಲ್ಲ. ಗೊಗಯ್ಯ ಸುಮ್ಮನಿರು, ಅದೇ ನಮ್ಮ ಲವ್. ನನಗೆ ನನ್ನ ಬೇಬಿ ಏನು ಹೇಳಿದ್ರು ಇಷ್ಟಾನೆ. ಬೈದ್ರು, ಉಗಿದ್ರು, ಹೊಗಳಿದ್ರು, ಪ್ರೀತಿ ಮಾಡಿದ್ರು ಎಲ್ಲ ಇಷ್ಟಾನೆ. ಹೌದೌದು ಕಣ್ಲ, ನಾನು ಕೊಂಡೀವ್ನಿ. ಸುಮ್ಮನೆ ನಾನು ರೇಗಿಸ್ಬೇಡಿ ಗೊಗ್ಗಯ್ಯ, ಮೊದಲು ಕೆಲ್ಸದ ಕಡೆ ಗಮನ ಕೊಡಿ. ನನ್ನ ಬೇಬಿ ಇನ್ನೊಂದ್ಸರಿ ಆ ಫ್ಲೆಕ್ಸ್ನ ನೋಡೋಕ್ಕಿಂತ ಮುಂಚೆ ಎಲ್ಲ ಫ್ಲೆಕ್ಸ್ಗಳನ್ನೂ ಕಿತ್ತಾಕಿ. ಆಯ್ತು ಬಿಡಪ್ಪ. ಅಂದಂಗೆ ಮಿಕ್ಕಿದ ವ್ಯವಸ್ಥೆ ಎಲ್ಲ ನೀಟಾಗಿ ಆಗಿದೆ ತಾನೆ? ನನ್ನ ಮರ್ಯಾದೆ ಪ್ರಶ್ನೆ ಗೊತ್ತಲ್ಲ? ಲೇ ಮೊಮ್ಮಗನೇ, ಬಾಡು ಘಮ ಘಮ ಅಂತದೆ, ಚಂದಾಗಿ ಬೆಂದಿದೆ ಕಣ್ಲ, ಏನು ಯೋಚನೆ ಮಾಡಬೇಡ. ಚಿಕ್ಕಮ್ಮವ, ಪ್ರೀತಿನ ಯಾವತ್ತೂ ಅಂತಸ್ತು ಅನ್ನೋ ತಕ್ಕಡಿಲಿಟ್ಟು ತೂಗಬೇಡಿ. ಹಾಗೆ ಒಂದು ವೇಳೆ ನೀವಿಟ್ಟು ತೂಗಿದ್ರು ಪ್ರೀತಿ ಯಾವತ್ತೂ ಒಂದು ಕೈ ಮೇಲೇನೆ. ಇದನ್ನ ಅಂತಸ್ತಿರೋರು ಹೇಳಿದ್ರೆ ಅದಕ್ಕೊಂದು ತೂಕ ಇರುತ್ತೆ. ಅದನ್ನು ಯಾರ್ಯಾರೋ ಹೇಳಿದ್ರೆ ಅದಕ್ಕೆ ಅರ್ಥನೂ ಇರಲ್ಲ, ಬೆಲೆನೂ ಇರೋದಿಲ್ಲ. ಹಾಗಿದ್ರೆ ಪ್ರೀತಿ ಏನೂ ಅಲ್ವಾ? ನಿಮ್ಮ ಮಗಳನ್ನ ಅಷ್ಟು ಪ್ರೀತಿ ಮಾಡ್ತೀನಿ ಅಂತ ಹೇಳೋ ನೀವು ಅವಳ ಪ್ರೀತಿಗೆ ಯಾಕೆ ಮೋಸ ಮಾಡ್ತಿದ್ದೀರಾ? ನೋಡು ಸತ್ಯ, ರಾಕೇಶ್ಗೆ ಅನ್ಯಾಯ ಆಗಿದೆ, ನಾನು ಒಪ್ಕೋತೀನಿ. ಅದಕ್ಕೆ ನಾನು ಪರಿಹಾರ ಕೊಡೋದು ಸಿದ್ಧ. ಹಾಗಂತ ಪರಿಹಾರ ಅನ್ನೋ ಅರ್ಥದಲ್ಲಿ ನನ್ನ ಮಗಳನ್ನ ಕೇಳಿದರೆ ಅದನ್ನು ನಾನು ಕೊಡೋದಕ್ಕೆ ಸಾಧ್ಯ ಇಲ್ಲ. ಇಲ್ಲಪ್ಪ ಅಪ್ಪ, ನನಗೆ ರಾಖಿ ಅಂದ್ರೆ ಇಷ್ಟಪ್ಪ. ಒಳಗೆ ಹೋಗು. ಇಲ್ಲಪ್ಪ, ನಾ ಹೋಗೋದಿಲ್ಲ. ಅಲ್ಲ, ನೀವು ರಾಕೇಶ್ಗೆ ಯಾಕೆ ಹೊಡಿಸಿದ್ರಿ? ಪ್ರೀತಿ ಮಾಡೋದೇ ತಪ್ಪ. ತಪ್ಪೆ. ರಾಕೇಶ್ ತುಂಬಾ ಒಳ್ಳೆ ಹುಡುಗಪ್ಪ. ನಿನ್ನ ಹತ್ರ ನಾನು ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಕೇಳ್ತಾ ಇಲ್ಲ ರೀತು. ಅಪ್ಪ ಪ್ಲೀಸ್ ಅಪ್ಪ, ರಾಕೇಶ್ನ ನಾನು ತುಂಬ ಇಷ್ಟಪಡ್ತಾ ಇದ್ದೀನಿ. ಅವನಿಲ್ದೆ ನಾ ಬದುಕಲ್ಲ. ಬದುಕಲ್ಲ? ಈ ಮಾತನ್ನ ನೀನು ನನಗೆ ಹೇಳ್ತಾ ಇದೀಯ ರೀತು? ಶಭಾಷ್ ಮಗಳೇ, ಇಷ್ಟು ವರ್ಷ
ನಿನ್ನ ಸಾಕಿ ಸಲಹಿ ಹೆತ್ತ ಅಪ್ಪ ಅಮ್ಮನಿಗಿಂತ ಇವತ್ತು ಇವನು ಹೆಚ್ಚಾದ ನಿನಗೆ. ಅಪ್ಪ ಪ್ಲೀಸ್ ಅಪ್ಪ, ನಮ್ಮಿಬ್ಬರನ್ನು ಬೇರೆ ಮಾಡಬೇಡಿ. ರಿತು, ಅಪ್ಪನ ಮುಂದೆನೆ ಯಾವನ್ನ ತೋರಿಸಿ ಇವನೇ ನಾನು ಪ್ರೀತಿ ಮಾಡಿದ ಹುಡುಗ ಅಂತ ಹೇಳೋಷ್ಟು ಬೆಳೆದು ಬಿಟ್ಟಿದ್ಯಾ? ಯಾಕೆ ನಮ್ಮ ಹೊಟ್ಟೆ ಉರಿಸ್ತಾ ಇದೆಯಾ? ಇಷ್ಟು ವರ್ಷ ಮುದ್ದು ಮಾಡಿ ಬೆಳೆಸದಕ್ಕೆ ಇದೇನಾ ನೀ ನಮಗೆ ಕೊಡೋ ಬೆಲೆ? ನಿನ್ನ ಹೊಡಿಬೇಡ ಅವಳ. ಉರ್ಮಿಳ, ಅವಳಿಗೇನೇ ಗೊತ್ತಾಗತ್ತೆ? ಚಿಕ್ಕ ಹುಡುಗಿ ಅವಳು. ಬುದ್ಧಿ ಹೇಳವರೇ ದಾರಿ ತಪ್ಪಿಸಿದ್ರೆ ಹೀಗೆ ಆಗೋದು. ಏನ್ ಕರ್ಮ ಅಕ್ಕ ಇದು? ಇಷ್ಟು ಚಿಕ್ಕ ಹುಡುಗಿ ಪ್ರೀತಿ ಪ್ರೇಮ ಅಂತ ಇಷ್ಟು ಉದ್ದುದ್ದ ಮಾತಾಡ್ತಿದ್ದಾಳೆ. ಅದನ್ನ ಇವಳು ತಲೆ ಕೆಡಿಸಿದ ಇವರಿಬ್ರು ನಿಂತಿದ್ದಾರಲ್ಲ, ಇವ್ರನ್ನ ಕೇಳು. ಅಮ್ಮ, ನೀನು ಎಷ್ಟೇ ಬೈದ್ರು ಹೊಡೆದ್ರು ನನಗೆ ರಾಕೇಶ್ ಮೇಲಿರೋ ಪ್ರೀತಿ ಯಾವತ್ತೂ ಕಮ್ಮಿ ಆಗಲ್ಲಮ್ಮ. ಐ ಲವ್ ಹಿಮ್. ನೋಡ್ರಿತು, ಈ ಹುಡುಗ ನಿನ್ನ ತಲೆನ ಚೆನ್ನಾಗೇ ಕೆಡಿಸಿದ್ದೇನೆ ಅಂತ ನನಗೆ ಗೊತ್ತಾಗ್ತಾ ಇದೆ. ಈ ಸಮಯದಲ್ಲಿ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅನ್ನೋದು ನಿನಗೆ ಗೊತ್ತಾಗಲ್ಲ ಮಗಳೇ. ನೀನು ಒಳ್ಳೆಯದಕ್ಕೆ ಹೇಳ್ತಾ ಇದ್ದೀನಿ. ಈ ವಿಷಯನ ಇಲ್ಲಿಗೆ ಬಿಟ್ಬಿಡು. ಅಪ್ಪ, ರಾಕೇಶ್ನ ಇಷ್ಟಪಟ್ಟಿದ್ದು ನಾನು, ಪ್ರೀತಿ ಮಾಡಿದ್ದು ನಾನು. ನನಗೆ ರಾಕೇಶ್ ಅಂದರೆ ತುಂಬ ಇಷ್ಟಪ್ಪ. ಅವನಿಲ್ದೆ ನನಗೆ ಬದುಕಕ್ಕಾಗಲ್ಲ. ಇಲ್ಲ ಮಗಳೇ, ಇದು ನೀನು ಆಡ್ತಿರೋ ಮಾತಲ್ಲ, ಇದು ನಿನ್ನ ವಯಸ್ಸು ಆಡ್ತಿರೋ ಮಾತು. ಇಲ್ಲಪ್ಪ, ಇದು ನನ್ನ ಮನಸ್ಸು ಆಡ್ತಿರೋ ಮಾತು. ರೀತು, ನಾನು ನಿನ್ನ ವಯಸ್ಸನ್ನು ದಾಟ್ಕೊಂಡೇ ಬಂದಿರೋದಮ್ಮ. ಇಷ್ಟು ದಿವಸ ಸತ್ಯ ಅವನನ್ನು ಸಾಕ್ತಾ ಇದ್ಲು. ಈಗ ಅವನು 4-6 ಮನೆ ಪಾಠ ಹೇಳಿ ತನ್ನ ಹೊಟ್ಟೆ ಪಾಠ ನಡೆಸ್ತಾ ಇದ್ದಾನೆ. ಅಂಥವನು ನಿನ್ನನ್ನು ಮದುವೆ ಆದರೆ ನಿನ್ನನ್ನು ಹೇಗಮ್ಮ ನೋಡ್ಕೋತಾನೆ? ಬದುಕೋದಿಕ್ಕೆ ಬರೀ ಪ್ರೀತಿ ಮಾತ್ರ ಸಾಲದಮ್ಮ, ಸಂಪಾದನೆ ಇರಬೇಕು. ಇಲ್ಲಪ್ಪ, ರಾಕಿ ನನ್ನನ್ನು ಚೆನ್ನಾಗಿ ನೋಡ್ಕೋತಾನೆ. ನಮ್ಮ ಪ್ರೀತಿ ಮೇಲೆ ನನಗೆ ನಂಬಿಕೆ ಇದೆಪ್ಪ. ತೆಗೆದು ಬಿಟ್ಟ ಅಂದ್ರೆ ಅಲ್ಲೆಲ್ಲ ಉದುರಾಗ್ಬಿಡ್ಬೇಕು. ಹೋಗು ಒಳಗಡೆ. ಅಮ್ಮ, ಅಪ್ಪ ಹೇಳದ್ ಕೇಳಿಸ್ತಿಲ್ವಾ? ಒಳಗಡೆ ಹೋಗು. ಅಪ್ಪ, ಹೋಗು ಒಳಗಡೆ. ಚಿಕ್ಕಪ್ಪ, ರಿತು ಅಳ್ತಾ ಇದ್ದಾಳೆ. ಯಾಕೆ ಅವಳು ಮನ್ಸು ನೋವಿಸ್ತಾ ಇದ್ದೀರಾ? ಪ್ರೀತಿ ವಿಷಯದಲ್ಲಿ ಯಾವ ಚಿಕ್ಕಪ್ಪ ಸ್ಟೇಟಸ್ಸು? ಅಲ್ಲ, ನೀವೀ ಮಾತಾಡ್ತಾ ಇದ್ದೀರಾ? ಕಾರ್ತಿಕ್, ನೀನು ಇದ್ರಲ್ಲಿ ತಲೆ ಹಾಕಬೇಡ. ನಾನು ಯಾವುದೇ ಕಾರಣಕ್ಕೂ ನನ್ನ ರಿತುನ ಈ ಹುಡುಗನಿಗೆ ಕೊಡೋದಿಲ್ಲ. ಯಾಕೆ? ರಾಕೇಶ್ ನಮ್ಮ ಸ್ಟೇಟಸ್ಗೆ ಸರಿ ಹೋಗಲ್ಲ ಅಂತನಾ? ಹೌದು ಹೌದು. ಅಂದ್ರೆ ಇಲ್ಲಿವರೆಗೂ ನೀವು ಸತ್ಯನ ಬಗ್ಗೆ ಹೇಳಿದ್ದೆಲ್ಲ ಸುಳ್ಳ ಚಿಕ್ಕಪ್ಪ? ಯಾವಾಗ್ಲೂ ಸತ್ಯನ ಬಗ್ಗೆ ಹೆಮ್ಮೆಯಿಂದ ಪ್ರೀತಿಯಿಂದ ಮಾತಾಡ್ತಾ ಇದ್ರಿ. ಹಾಗೆ ನೋಡ್ಬೇಕು ಅಂದ್ರೆ ಸತ್ಯನೂ ಅದೇ ಸ್ಟೇಟಸ್ ಅವಳಲ್ವಾ ಚಿಕ್ಕಪ್ಪ?
ರಾಕೇಶ್ ನಮ್ಮ ಮನೆಗೆ ಸರಿ ಹೋಗಲ್ಲ ಅಂದಮೇಲೆ ಸತ್ಯನೂ ನಮ್ಮ ಮನೆಗೆ ಹೊಂದಬಾರ್ದಲ್ವ ಚಿಕ್ಕಪ್ಪ? ನೋಡು ಕಾರ್ತಿಕ್, ಅದೇ ಬೇರೆ ಇದೇ ಬೇರೆ. ಯಾಕೆ ಬೇರೆ? ಏನು ಬೇರೆ? ನಿಮ್ಮ ತಲೆಯಲ್ಲಿ ಏನು ಓಡ್ತಾ ಇದೆ ಅಂತ ನನ್ಗೆ ಅರ್ಥನೇ ಆಗ್ತಾ ಇಲ್ಲ ಚಿಕ್ಕಪ್ಪ. ಚಿಕ್ಕ ವಯಸ್ಸಿಂದಾನು ಬಡವರು ಶ್ರೀಮಂತರು ಆಸ್ತಿ ಅಂತಸ್ತು ಅಂತ ತಾರತಮ್ಯ ಮಾಡ್ದೇನೆ ಬೆಳೆಸ್ತವ್ರು ನೀವು. ಆದ್ರೆ ರಾಕೇಶ್ ವಿಷಯದಲ್ಲಿ ಯಾಕೆ ಹೀಗೆ ಆಡ್ತಾ ಇದ್ದೀರಾ? ಚಿಕ್ಕಪ್ಪ, ನೀವು ಅನ್ಕೊಂಡಿರೋ ಥರ ರಾಕೇಶ್ ಕೆಟ್ಟ ಹುಡುಗ ಅಲ್ಲ ಚಿಕ್ಕಪ್ಪ. ಅವ್ನು ಯಾರ ತಲೆನೂ ಕೆಡ್ಸಿಲ್ಲ. ಅವಾಗಲೇ ರಿತು ಹೇಳಲಿಲ್ವಾ ಅವಳೇ ಅವನ್ನ ಪ್ರೀತಿಸಿದ್ದು ಅಂತ? ಕಾರ್ತಿಕ್, ನೀನು ಸುಮ್ಮನೆ ಇರು. ರಿತು ಲಕ್ಷ್ಮಣನ ಮಗಳು. ತನ್ನ ಮಗಳನ್ನು ಯಾರಿಗೆ ಕೊಡಬೇಕು ಯಾರಿಗೆ ಕೊಡಬಾರ್ದು ಅಂತ ನಿರ್ಧಾರ ಮಾಡಬೇಕಾದವನು ಲಕ್ಷ್ಮಣ. ನಮಗೆ ಯಾರಿಗೂ ಅವನಿಗೆ ಪ್ರಶ್ನೆ ಕೇಳೋ ಹಕ್ಕಿಲ್ಲ. ಯಾಕಿಲ್ಲ? ಯಾರಿಗಿಲ್ಲ? ನಾನು ದಿವ್ಯನ್ ಇಷ್ಟಪಡ್ತೀನಿ ಅಂತ ನಿಮ್ಮ ಹತ್ರ ಹೇಳಿದಾಗ ನೀವು ಎಲ್ಲರೂ ಒಪ್ಕೊಂಡ್ರಿ. ನೀವೇ ಹೋಗಿ ಸಂಬಂಧನೂ ಮಾತಾಡ್ಕೊಂಬಂದ್ರಿ. ಆಗಿಲ್ದಿದ್ದ ಅಂತಸ್ತು ಇವಾಗ ಯಾಕೆ ನೆನಪಾಗ್ತಾ ಇದೆ? ನಾವು ಅಲ್ಲಿಂದ ಹುಡುಗಿನ ತರಕ್ ಮಾತಾಡಿದ್ದು ಕೊಡೋದಕ್ಕಲ್ಲ. ಅಂದ್ರೆ ಅಂದ್ರೆ ಹುಡುಗಿ ತರಬೇಕಾದ್ರೆ ಅಂತಸ್ತು ಮ್ಯಾಟರ್ ಆಗಲ್ಲ, ಕೊಡ್ಬೇಕಾದ್ರೆ ಮ್ಯಾಟರ್ ಆಗುತ್ತಾ?